ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನಲ್ಲಿ ಇವಾಗ ಹಿಂದಿನ ವಿಡಿಯೋದಲ್ಲಿ ನಾನು ಏನೇನು ಕಲಿಸಿದೆ ರಿವಿಷನ್ ಮಾಡಿಸ್ತೇನೆ. ನಿಮಗೆ ರೆಸಿಪ್ರೋಕಲ್ ಅಂದರೆ 1 cosecant ಈಕ್ವಲ್ಸ್ ಟು ಸೈನ್ ಥೀಟಾ. ಅಂದರೆ ಇಂಡೈರೆಕ್ಟ್ ಕೇಳಿದರೆ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಈಸ್ ಕೋಸೆಕೆಂಟ್ ಅಂತ ಹೇಳ್ಬೋದು. ನೋಡಿ, ಇದನ್ನು ನಾನು ಕಲಿಸಿದ್ದೇನೆ. ಆಲ್ ರೇಷಿಯೋಸ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ರೇಷಿಯೋಸ್ ಪಾಸಿಟಿವ್ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಬಂದ ನಂತರ ಕಾಸ್ ಮತ್ತು ಕೋಸಿಕೆಂಟ್ ನೆಗೆಟಿವಲ್ಲಿರುತ್ತೆ, ಪಾಸಿಟಿವಲ್ಲಿರುತ್ತೆ. ಬಾಕಿ ಎಲ್ಲ 4 ರೇಷಿಯೋಸ್ ನೆಗೆಟಿವಲ್ಲಿರುತ್ತೆ. ಇದ್ರೊಳಗೂ 4 ರೇಷಿಯೋಸ್ ನೆಗೆಟಿವ್ ಇರುತ್ತೆ. ಟ್ಯಾನ್ ಮತ್ತು ರೆಸಿಪ್ರೋಕಲ್ ಅದು ಪಾಸಿಟಿವ್ ಇರುತ್ತೆ. ಕಾಸ್ ಮತ್ತು ಸೀಕೆಂಟ್ ಪಾಸಿಟಿವ್ ಇರುತ್ತೆ ಫೋರ್ತ್ ಕ್ವಾಡ್ರೆಂಟಲ್ಲಿ. ಇದನ್ನು ಹಿಂದಿನ ವಿಡಿಯೋದಲ್ಲಿ ಕಲಿಸಿದ್ದೇನೆ. ಇದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಕಲಿಸಿದ್ದೇನೆ. ನೋಡಿ, ಹೀಗೆ ಕ್ವಾಡ್ರೆಂಟ್ ಹಾಕಿದಾಗ ಎಕ್ಸ್ ಮತ್ತು ವಾಯಲ್ಲಿ ಏನೇ ಆ್ಯಂಗಲ್ ಬರಲಿ 2n+1 π/2 ಅಂತ ಬರಿಬೋದು. ಅಂದರೆ ಇಲ್ಲೆಲ್ಲ ಆ್ಯಂಗಲ್ಸ್ ಬರೋದು π/2, 3π/2, 5π/2, 7π/2 ಆಡ್ ಮಲ್ಟಿಪಲ್ಸೇ ಬರ್ತಾ ಇರುತ್ತೆ. ಓಕೆ, ಇದಾದ ನಂತರ ವರ್ಟಿಕಲ್ ಲೈನ್ದಲ್ಲಿ ಇದು ಬರುತ್ತೆ. ಇದರ ಫಾರ್ಮುಲಾ ಇಲ್ಲಿದೆ, 2n+1 × π/2 ವೆರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್. ಇದನ್ನು ಆ್ಯಂಗಲ್ ಹುಡ್ಕೋದಕ್ಕೆ ಮಾಡ್ತೀವಿ. ಇನ್ನು ನೀವು 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರ. ಓಕೆ, ಇವೆರಡು. ಇವಾಗ ಇದನ್ನು ಕೂಡ ಕಲಿಸಿದ್ದೇನೆ ನಿಮಗೆ. ಯಾಕೆಂದರೆ ಇವಾಗ ಹಾರಿಜಾಂಟಲ್ ಲೈನ್ದಲ್ಲಿ ಎಕ್ಸ್ ಮತ್ತು ವೈ ಆಕ್ಸಿಸ್ನಲ್ಲಿ ಇಲ್ಲೇನಿರುತ್ತೆ ಅಲ್ಲ, ಇಲ್ಲಿ ಆ್ಯಂಗಲ್ಸ್ ಏನಿರುತ್ತೆ 0, π, 2π, 3π ಈ ರೀತಿಯಲ್ಲಿ ಇರುತ್ತೆ. ಸೊ ಅದನ್ನು ಬೇಸಿಕ್ಕಾಗಿ ಒಂದು ಫಾರ್ಮುಲಾ ಅಂದರೆ n/π ವೆರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್. ಓಕೆ, ಇವಾಗ ನೋಡಿ, ಕಾಂಪ್ಲಿಮೆಂಟ್ರಿ ಅಂತ ಹೇಳಿದರೆ ಸೈನ್ ಇನ್ ಕಾಂಪ್ಲಿಮೆಂಟ್ರಿ ಕಾಸ್ ಮತ್ತು ಕಾಸ್ ಇನ್ ಕಾಂಪ್ಲಿಮೆಂಟ್ರಿ ಸೈನ್. ಈ ಉಲ್ಟಾ ಇದೆ, ಅಂದರೆ ಎರಡೂ ಸೇಮ್ ಇರುತ್ತೆ. ಕಾಸ್ ಇನ್ ಸೈನ್, ಸೈನ್ ಇನ್ ಕಾಸ್ ಕಾಂಪ್ಲಿಮೆಂಟ್ರಿ. ಸೆಕ್ ಇನ್ ಕಾಂಪ್ಲಿಮೆಂಟ್ರಿ ಕೋಸಿಕೆಂಟ್, ಕೋಸಿಕೆಂಟ್ ಇನ್ ಕಾಂಪ್ಲಿಮೆಂಟ್ರಿ ಸೆಕ್. ಟ್ಯಾನ್ ಇಂದು ಹಾಗೆ. ಓಕೆ, ಇದನ್ನು 10th ಸ್ಟ್ಯಾಂಡರ್ಡ್ದಲ್ಲಿ ನೀವು ಕಲಿಸಿರ್ತೇನೆ. ಇದು ನೋಡಿ 10th ಸ್ಟ್ಯಾಂಡರ್ಡ್ ಸೈನ್ π/2 ಮೈನಸ್ ಥೀಟಾ ಅಂದರೆ ಕಾಸ್, ಕೋಸಿಕೆಂಟ್ π/2 ಮೈನಸ್ ಥೀಟಾ ಈಕ್ವಲ್ಸ್ ಟು ಸೀಕೆಂಟ್ ಥೀಟಾ, ಟ್ಯಾನ್ π/2 ಮೈನಸ್ ಥೀಟಾ ಈಕ್ವಲ್ಸ್ ಟು ಕಾಟ್ ಥೀಟಾ. ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗೋದು 11th ಸ್ಟ್ಯಾಂಡರ್ಡ್. 11th ಸ್ಟ್ಯಾಂಡರ್ಡಲ್ಲಿ ನಿಮಗೆ ದೊಡ್ಡ ರೇಂಜ್ದಲ್ಲಿ ನಂಬರ್ಸ್ ಕೊಡ್ತಾರೆ. ಸೈನ್ 600 ಈ ರೀತಿಯಲ್ಲಿ ವ್ಯಾಲ್ಯೂಸ್ ಕೊಡ್ತಾರೆ. ಅವಾಗ ನೀವು ಹೇಗೆ ವ್ಯಾಲ್ಯೂಸ್ ಹುಡ್ಕೋದು ಅಂದರೆ, ನೆನ್ಪಿಟ್ಟಿರಿ, ನಿಮ್ಗೆ ಯಾವಾಗ ಹೋಯ್ತಲ್ಲ ವ್ಯಾಲ್ಯೂಸ್ 0, 30, 45, 60 ಡಿಗ್ರಿ, 90 ಡಿಗ್ರಿ ಈ ಟೇಬಲ್ ಇರುತ್ತಲ್ಲ, ಆ ಟೇಬಲ್ ಫುಲ್ ಬಾಯಟ್ ಇರಬೇಕು ನಿಮಗೆ. ಬಾಯಟ್ ಇಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ಬಾಯಟ್ ಇಲ್ಲ ಸರ್ ಇದನ್ನ ಮೆಥಡ್ ಹೇಳಿ ಹೇಗೆ ಬಾಯಟ್ ಮಾಡಬೇಕಂತೇಳಿ. ನಾನು ಒಂದು ಟ್ರಿಕ್ ಹೇಳ್ತೇನೆ, ನೀವು ಬಾಯಟ್ ಮಾಡೋದು ಬೇಕಾಗಲ್ಲ. ಓಕೆ, ಅಲ್ಲಿ ಎಕ್ಸಾಮ್ ಪೇಪರ್ದಲ್ಲಿ ಫಸ್ಟ್ ಅದನ್ನ ಟೇಬಲ್ ಬರ್ಕೋಬೋದು ನೀವು. ಓಕೆ, ಹೌ ಟು ಫೈಂಡ್ ದ ಹ್ಯೂಜ್ ವ್ಯಾಲ್ಯೂಸ್ ಅಂದರೆ ಫಸ್ಟ್ ಈಗ ನೋಡಿ, ನೀವು ಕ್ವಾಡ್ರೆಂಟ್ ಹುಡುಕಬೇಕು. ಇವಾಗ 600 ಇದೆ, ಸೈನ್ 600 ಹೇಗೆ ಹುಡುಕ್ತೀರಾ ಅಂದರೆ, ಇವಾಗ ಹೀಗೆ ಲೈನ್ ಇರುತ್ತೆ, ಇಲ್ಲೇ 0 ಇದೆ, ಇಲ್ಲೇ 90, 180, 360, 270 ಆ್ಯಂಡ್ ಅಗೇನ್ 360. 600 ಏನು ಬರೋದು, ಇಲ್ಲಿಂದ ಇಲ್ಲಿ ಮಟ್ಟ 360 ಆಯಿತು. ಇವಾಗ ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ, 360 + 90, ಸೊ ಇದಾಗುತ್ತೆ 450, 450. ಇಲ್ಲಿ ಬಂದಾಗ 540 ಆಗುತ್ತೆ, ಇಲ್ಲಿ ಬಂದಾಗ 630 ಆಗುತ್ತೆ. ನಮಗೆ ಬೇಕಾಗಿರೋದು 600. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಇಲ್ಲಿಗೆ ಲೈನ್ ಎಳಿತೇವೆ. ಸೊ ಸಮ್ವೇರ್ ಇಲ್ಲೇ 600 ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೆ 540 ಮತ್ತು 600 ಮಿಡಲಲ್ಲಿ 60 ಡಿಗ್ರಿದು ಒಂದು ಡಿಫ್ರೆನ್ಸ್ ಇದೆ. ಓಕೆ, ಅದೇ ಇವಾಗ 60 ಡಿಗ್ರಿ ಇಲ್ಲೇ 540, ಇಲ್ಲೇ 630, ಇಲ್ಲಿಂದ ಇಲ್ಲಿಗೆ 60 ಡಿಸ್ಟೆನ್ಸ್. ಓಕೆ, 60 ಡಿಗ್ರಿ ಡಿಫ್ರೆನ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಅಲ್ಲ 30 ಡಿಗ್ರಿ ಡಿಫ್ರೆನ್ಸ್ ಇದೆ. ಇವೆರಡದ್ದು ಎಕ್ಸಾಂಪಲ್ ನೋಡಿ, ಕರೆಕ್ಟಾಗಿ ತಿಳಿಸ್ತೇನೆ ನೋಡಿ. ಇವಾಗ ಕ್ವಾಡ್ರೆಂಟ್ ಹುಡುಕೋದಕ್ಕೆ ನೀವು ಆ ಮೆಥಡ್ ಯೂಸ್ ಮಾಡ್ಬೋದು. ಫೈಂಡ್ ದ ಆ್ಯಂಗಲ್ ಅಂತ ಹೇಳಿದರೆ ನೋಡಿ, ಆ್ಯಂಗಲ್ ಹೇಗೆ ಹುಡ್ಕೋದು ಅಂದರೆ 90 × n + ಥೀಟಾ. ಇದೊಂದು ಫಾರ್ಮುಲಾ, ಇದೊಂದು ನೆನಪಿಟ್ಟಿರಿ. ನೀವು ಬೇಸಿಕ್ ಡಿವಿಷನ್ ಅಲ್ಗಾರಿದಮ್ ಇರುತ್ತಲ್ಲ, ಅದೇ ಬಂದಿರೋದು. ಡಿವಿಡೆಂಡ್ ಈಕ್ವಲ್ಸ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಇದನ್ನು ನೀವು ಸಣ್ಣವರಿದ್ದಾಗ 3rd, 4th, 5th ಕಲ್ತಿರ್ಬೋದು. ನೋಡಿ, ಇಲ್ಲಿ ಕನ್ನಡ ಮೀಡಿಯಮ್ದವರಿಗೆ ಡಿವಿಡೆಂಡ್ ಅಂದರೆ ಡಿವೈಸರ್ ಅಂದರೆ ಏನಂದರೆ, ನಿಮ್ಮದು ಲಾಭಾಂಶ ಈಕ್ವಲ್ಸ್ ಟು ಭಾಜಕ ಪ್ಲಸ್ ಭಾಗಫಲ, ಇಲ್ಲಾಂದರೆ ಭಾಗಲಬ್ಧ ಪ್ಲಸ್ ಶೇಷ ಅಂತಿವೆ. ಇದನ್ನು ಕನ್ನಡ ಮೀಡಿಯಮ್ದವರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಡಿವಿಡೆಂಡ್ ಅಂದರೆ ಏನಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾಕು, ಆಯಿತಾ. ಇವಾಗ ಡಿವಿಡೆಂಡ್ ಎಲ್ಲ ಆಯಿತು. ಇವಾಗ ಎನ್ ಅಂದರೆ ಏನು,
ಮತ್ತು ಟೀಟಾ ಅಂದ್ರೇನು ನೋಡಿ. ನಿಮಗೆ ಆ್ಯಂಗಲ್ ಕೊಟ್ಟಿರ್ತಾರೆ 600 ಅಂತ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಡಿವೈಡ್ ಮಾಡಿದಾಗ ನೋಡಿ 600ನ ಡಿವೈಡ್ ಮಾಡಿದಾಗ 90ರಿಂದ ನಿಮಗೆ ಇಲ್ಲೇ ಒಂದು ನಂಬರ್ ಸಿಗುತ್ತೆ. ಇದನ್ನು ಡಿವೈಡ್ ಮಾಡಿದಾಗ ಇದು ಎನ್, ಇದು ಕೋಶೆಂಟ್ ಇರುತ್ತೆ ಅಲ್ಲ, ಕೋಶೆಂಟ್ ಅಂದರೆ ಭಾಗಫಲ ಭಾಗಲಬ್ಧ, ಅದನ್ನು ಇಲ್ಲಿ ಎನ್ ಅಂದಿದ್ದಾರೆ. ಎನ್ ಅಂದರೆ ನೀವು ಬೇಸಿಕ್ಲಿ ಇದನ್ನು ಎನ್ ಒಳಗೆ 2 ಇದ್ದಾವೆ, ಈವನ್ ಮತ್ತು ಆಡ್. ಈವನ್ ಅಂದರೆ 2, 4, 6, ಆಡ್ ಅಂದರೆ 1, 3, 5 ಅಂತ ನಂಬರ್ಸ್. ಈವನ್ ಬಂದಾಗ ಅಂದರೆ n ಇಂಟು 2, n ಇಂಟು 3, n ಇಂಟು 4, n ಇಂಟು 6 ಈ ರೀತಿಯಲ್ಲಿ ಬಂದಾಗ ನೀವೇನು ಮಾಡಬೇಕು, ಸೇಮ್ ಹಾಗೆ ಇಡಬೇಕು, ಕಾಂಪ್ಲಿಮೆಂಟ್ರಿ ತೊಗೋಬಾರ್ದು. ನಿಮಗೆ ಎಕ್ಸಾಂಪಲ್ ಮೂಲಕವಾಗಿ ತಿಳಿಸ್ತೇನೆ. ಆಡ್ ಅಂತ ಹೇಳಿದರೆ ಕಾಂಪ್ಲಿಮೆಂಟ್ರಿ ತೊಗೋಬೇಕು, ಇದಿಷ್ಟು ನೆನ್ಪಿಟ್ಟರೆ. ಮತ್ತು ಯಾವಾಗೂ ನೆನ್ಪಿಟ್ರಿ, ಇಲ್ಲಿ ಪ್ಲಸ್ ಇರಲಿ ಮೈನಸ್ ಇರಲಿ, ನಿಮಗೆ ಸಾಲ್ವ್ ಆದ ನಂತರ ಇದು ಈಕ್ವಸ್ ಟು ಟೀಟಾನೇ ಬರೋದು. ಇಲ್ಲಿ ಪ್ಲಸ್ ಮೈನಸ್ ಏನೂ ಹಾಕಬಾರ್ದು. ಓಕೆ, ಇದು ಈವನ್ ಬಂದಾಗ ಎಲ್ಲ ಆಯಿತು. ಇಲ್ಲಿ ನೋಡಿ 600ಗೆ ಡಿವೈಡ್ ಮಾಡಿದಾಗ ನಿಮಗೆ ರಿಮೈಂಡರ್ 60 ಬರುತ್ತೆ. ಯಾಕಂದರೆ 450ಯಿಂದ 540ಯಿಂದ ಡಿವೈಡ್ ಮಾಡ್ತೇವೆ, ಮೈನಸ್ ಮಾಡ್ತೇವೆ. ಆಯಿತಾ, ಇದಾಗಿತ್ತು ಎಲ್ಲ. ಇದು ಆ್ಯಂಗಲ್ ಅಂದರೆ ಕೋಶೆಂಟ್. ಆ್ಯಂಗಲ್ ನಿಮ್ಮ ಕ್ವಶನಲ್ಲಿ ಕೊಟ್ಟಿರ್ತಾರೆ, ನಿಮಗೆ 90 ಅಂತ ಗೊತ್ತಿದೆ. ರಿಮೈಂಡರ್ ಅಂತ ಹೇಳಿದರೆ ಶೇಷ ಅಂದರೆ ಟೀಟಾ, ನಿಮಗೆ ತಿಳಿಸ್ತೇನೆ ನೋಡಿ. ಇವಾಗ ಸೈನ್ 600, ಫಸ್ಟಿಗೆ ನೀವು 600ನ ಡಿವೈಡ್ ಮಾಡಿದಾಗ ಇಲ್ಲೇನಿರುತ್ತೆ, 540 ಇಲ್ಲಿಗೆ ಬರುತ್ತೆ 60. ಸೊ ಇದನ್ನು ಸೈನ್ 600ನ ನಾನು ಬರಿಬೋದು ಸೈನ್ 90 ಇಂಟು 6 ಮೈನಸ್ 60 ಪ್ಲಸ್ 60. ಇದನ್ನು ಗುಣಿಯಲ್ಲೇ ಮಾಡಿಂದೇ ಕೂಡಿಸ್ಬೇಕು ಇದನ್ನು. ಓಕೆ, ಇದಾದ ನಂತರ ಇದು ನೋಡಿ, ಇದನ್ನು ನಾವು ಥರ್ಡ್ ಕ್ವಾಡ್ರೆಂಟ್ ಅಂತ ಹೇಳ್ತೇವೆ. ಇವಾಗಾದರೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ 60 ಇರುತ್ತೆ, ಇಲ್ಲಿ 540 ಇದೆ, ಇಲ್ಲಿ 630 ಇದೆ. ಸೊ ಬೇಸಿಕಲಿ 30 ಇಲ್ಲಿದೆ. ಸೊ ಬೇಸಿಕಲಿ ಇಲ್ಲಿ 600 ಇರುತ್ತೆ. ಇದನ್ನು ನಾನು ತಿಳಿಸಿದ್ದೇನೆ. ಸೊ ಥರ್ಡ್ ಕ್ವಾಡ್ರೆಂಟ್ನಲ್ಲಿ ಸೈನ್ ಏನಿರುತ್ತೆ ಅಲ್ಲ, ನೆಗೆಟಿವ್ ಇರುತ್ತೆ. ಇದನ್ನು ನಾನು ಸ್ವಂತ ಹಾಕ್ತಿದ್ದೇನೆ, ಯಾಕೆಂದರೆ ಇದನ್ನು ನಾನು ಮೊದಲೇ ಡಿರೈವ್ ಮಾಡಿ ಹೇಳಿದ್ದೇನೆ ಯಾಕೆ ಮೈನಸ್ ಬರುತ್ತೆ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ. ಸೊ ಇದನ್ನು ಬರೆದೆ. ಇವಾಗ ಇದನ್ನು ನೋಡಿ, ಈವನ್ ಇದೆ. ಸೊ ಈವನ್ ಇದ್ದಾಗ ಕಾಂಪ್ಲಿಮೆಂಟ್ ತೊಗೋಬೇಡಿ, ಸೈನ್ ಹೇಗಿದೆ ಹಾಗೆ ಇಡೋದು. ಓಕೆ, ಇವಾಗ ನಾನು ಅಂದಿದ್ದೆ ಅಪ್ರಾಕ್ಸಿಮೇಟ್ ಟೀಟಾ ಬರುತ್ತೆ ಅಂಥೇಳಿ. ಟೀಟಾ ಅಂತ ಹೇಳಿದರೆ ಇದನ್ನು ವ್ಯಾನಿಷ್ ಆಗುತ್ತೆ. ವ್ಯಾನಿಷ್ ಅಂದರೆ ಕಾಣಲ್ಲ, ಡಿಸಪಿಯರ್ ಆಗುತ್ತೆ. ಇಲ್ಲಿ 60 ಅಷ್ಟೇ ಬರುತ್ತೆ. ಓಕೆ, ಇದಾದ ನಂತರ ಡೈರೆಕ್ಟಾಗಿ ಮೈನಸ್ √3/2, ಇದ್ರ ವ್ಯಾಲ್ಯೂ √3/2 ಬರುತ್ತೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಸೈನ್ 600ನ ನೀವು ಈ ರೀತಿಯಲ್ಲೂ ಬರಿಬೋದು. ಇವಾಗ ನೋಡಿ, ಇಲ್ಲಿ ನೀವು ಸೈನ್ 90 ಇಂಟು 6 ಅಂದರೆ 540, 600ದಲ್ಲಿ ಕಳೆದಾಗ 60 ಸಿಕ್ಕಿದೆ. ಸೊ ಅದನ್ನು ಪ್ಲಸ್ ಅಂತ ಬರೆದಿದ್ದೇವೆ, 60 ಪ್ಲಸ್ ಅಂತೇಳಿ. ನಾನು ಏನು ಮಾಡ್ತೇನೆ, ಸೈನ್ 90 ಇಂಟು 7 ಮಾಡ್ತೇನೆ ಮೈನಸ್, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, 30 ಡಿಫ್ರೆನ್ಸ್ ಇದೆ. 30 ಬೇಸಿಕಲಿ ನಾನು ಏನು ಮಾಡ್ತಿದ್ದೇನೆ, 630ಯಲ್ಲಿ 30 ಮೈನಸ್ ಮಾಡ್ತಿದ್ದೇನೆ. ಸೊ ಬೇಸಿಕಲಿ 600 ಸಿಗುತ್ತೆ ನಮಗೆ. ಸೈನ್ ನೀವು ಬೇಕಾದರೆ ಈ ಮೆಥಡ್ದಲ್ಲಿ ಹೋಗ್ತಿದ್ದೇನೆ, ಈ ಮೆಥಡ್ ಹೋಗಿ, ಇಲ್ಲಾಂದರೆ ಈ ಮೆಥಡ್ದಲ್ಲಿ ಹೋಗ್ತಿದೆ, ಈ ಮೆಥಡ್ ಹೋಗಿ. ನಿಮಗೆ ಟೇಬಲ್ದಲ್ಲಿ ನಿಮಗೆ ಯಾವ್ದು ಈಸಿ ಅನ್ನುತ್ತೆ ಅದು ಮಾಡಿಸ್ಬೇಕು. ಓಕೆ, ಇವಾಗ ನೋಡಿ, ಇದು ಥರ್ಡ್ ಕ್ವಾಡ್ರೆಂಟ್ ಇದೆ. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಮೈನಸ್ ಬರುತ್ತೆ ಸೈನ್. ಅದಾದ ನಂತರ ಇದನ್ನು ನೋಡಿ, ಇದಿದೆ ಆಡ್. ಸೊ ಕಾಂಪ್ಲಿಮೆಂಟ್ ತೊಗೋಬೇಕು. ಕಾಂಪ್ಲಿಮೆಂಟ್ ಅಂದರೆ ಸೈನಿಂದ ಕಾಸ್ ಆಗುತ್ತೆ. ಆಮೇಲೆ ಇಲ್ಲಿ 30 ಉಳಿಯುತ್ತೆ. ನೆನ್ಪಿಟ್ಟರೆ ಈ ಸೈನ್ ಯಾವಾಗೂ ತೊಗೋಬಾರ್ದು, ಪ್ಲಸ್ ಇರಲಿ ಮೈನಸ್ ಇರಲಿ ಏನು ತೊಗೋಬಾರ್ದು. ಹೀಗೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ ಕ್ವಾಡ್ರೆಂಟ್ ಮೇಲೆ ನಿಮಗೆ ಮೈನಸ್ ಪ್ಲಸ್ ಸಿಗುತ್ತೆ. ಇದೇನಾಗುತ್ತೆ, √3/2ನೇ ಸಿಗುತ್ತೆ, ಮೈನಸ್ √3/2. ಸೊ ಬೋತ್ ಆರ್ ಈಕ್ವಲ್. ಆಯಿತಾ, ನಿಮ್ಗೇನಾದರೂ ಅರ್ಥ ಆಗಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇನ್ನೂ ಒಂದು 2-3 ಎಕ್ಸಾಂಪಲ್ ತೊಗೊಂಡು ಮಾಡ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.